ಕಾಫಿ ಫುಲ್ ನೋಡಿ, ಇದೊಂದು ಕಾಫಿ ಫ್ರೂಟ್ ಎರಡು ಬೀಜ ಎರಡು ಬೀಜ ಇದೆ, ಕಾಫಿ ಬೀನ್. ಸೊ ಅದನ್ನೇ ಡೈರೆಕ್ಟ್ಲಿ ಡ್ರೈ ಮಾಡಿದ್ರೆ ಇದು ಗ್ರೀನ್ ಕಾಫಿ ಗ್ರೀನ್ ಟೀ. ರೋಸ್ಟ್ ಮಾಡಿದ್ಮೇಲೆ ಪೌಡರ್ ಮಾಡಿದ್ರೆ ಅದೇ ಗ್ರೀನ್ ಕಾಫಿ, ಅದು ಬ್ಲ್ಯಾಕ್ ಕಾಫಿ. ಆಮೇಲೆ ಸ್ಮೆಲ್ ಬರುತ್ತೆ, ಇಲ್ಲಾಂದ್ರೆ ಸ್ಮೆಲ್ ಬರಲ್ಲ. ಫಿಲ್ಟರ್ ಕಾಫಿ ಮತ್ತೆ ಇನ್ಸ್ಟೆಂಟ್ ಪೌಡರ್ ಅಂತ ಬರುತ್ತೆ. ಫಿಲ್ಟರ್ ಕಾಫಿ ಟೀ ಪೌಡರ್, ಇನ್ಸ್ಟೆಂಟ್ ಪೌಡರ್ ಫ್ರೂಟ್ ಸನ್ರೈಸ್ ಅಷ್ಟೇ. ಕಮ್ಮಿ ನೀರು ಸಾಕು. ಅದಕ್ಕೆ ನಮ್ದು ಲ್ಯಾಂಡ್ ಎಲ್ಲ ಸ್ಲೋಪ್ ಆಗಿದೆ, ಮಳೆ ಬಂದ್ರೆ ನೀರು ಹರಿದು ಬುಡದಲ್ಲಿ ನೀರು ನಿಲ್ಬಾರ್ದು. 2 ವಾರ ಬುಡದಲ್ಲಿ ನೀರಿದೆ ಅಂದ್ರೆ ಗಿಡ ಸತ್ತೋಗುತ್ತೆ, ರೂಟ್ ತುಂಬ ಸೆನ್ಸಿಟಿವ್ ಆಗಿದೆ. ಯಾವಾಗ ನೀರು ಬೇಕಪ್ಪ ಅಂದ್ರೆ ಫೆಬ್ರವರಿ ಮಾರ್ಚಲ್ಲಿ ಹೂವು ಬರುತ್ತೆ. ಅವಾಗ ಹೂವು ಮೊಗ್ಗಿಗೆ ನೀರು ಬೇಕು ಅರಳಲಿಕ್ಕೆ. ಅವಾಗ ಏನ್ ಮಾಡ್ತೀವಿ, ಮಳೆ ಬಂದ್ರೆ ಒಳ್ಳೇದಿಲ್ಲ, ಪೈಪ್ಲೈನ್ ಹಾಕಿ ಸ್ಪ್ರಿಂಕ್ಲರ್ ಮಾಡ್ತೀವಿ ಹೂವು ಮೇಲೆ. ಅವಾಗ ಮೊಗ್ಗು ಅರಳುತ್ತೆ, ಚಂದ ನೆಕ್ಸ್ಟ್ ಇಯರ್ಗೆ ಒಳ್ಳೆ ಕಾಫಿ ಬೇಕು. ಹೂವು ಡ್ರೈ ಆಗಿ ಅಂತ ಕಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಬೆಳಿಬೋದು. ಇಲ್ಲ, ಫ್ಲಾಟ್ ಲ್ಯಾಂಡ್ ಅಲ್ಲಿ ಬೆಳೆಯಕ್ ಆಗಲ್ಲ, ಬಟ್ ಆಫ್ರಿಕಾ ಬ್ರೆಜಿಲ್ ಅಲ್ಲೆಲ್ಲ ಬೆಳೀತಾರೆ. ಇವತ್ತು ಪ್ಲಾಂಟೇಶನ್ ಕೂಡ ಫ್ಲಾಟ್ ಲ್ಯಾಂಡ್ ಅಲ್ಲಿ ಮಾಡೋದು, ಯಾಕಂದ್ರೆ ಅಲ್ಲಿ ಮಳೆ ಬರಲ್ಲ. ಅಲ್ಲಿ ಇರಿಗೇಷನ್ ಎಲ್ಲ ಇದು ಸ್ಪ್ರಿಂಕ್ಲರ್ ಮುಖಾಂತರ ಮಾಡ್ತಾರೆ. ಈಗ ಫ್ಲಡ್ ಬರ್ತಾ ಇದೆ, ಅಲ್ಲಿ ತುಂಬಾ ಸಿಕ್ಕಾಪಟ್ಟೆ ಮಳೆ ಇದೆ, ಅದಕ್ಕಾಗೆಲ್ಲ ತುಂಬಾ ಗಿಡ ಎಲ್ಲ ಸುತ್ತೋಗಿದೆ. ಇಂಡಿಯನ್ ಕಾಫಿ ಮಾರ್ಕೆಟ್ ಇದೆ. ಇಂಡೋನೇಷ್ಯಾದಲ್ಲಿ ಬಾಲಿ ಅಂತ ಒಂದು ಜಾಗ ಇದೆ, ಅಲ್ಲಿ ತುಂಬಾ ಫೇಮಸ್, ತುಂಬಾ ಬೆಕ್ಕುಗಳಿದೆ. ಹಿಡಿದು ಸ್ಟೇಜ್ ಅಲ್ಲಿ ಹಾಕ್ತಾರೆ, ಕಾಫಿನ ಸ್ವೀಟ್ ಮಾಡಿ